ಆ ಸೋಮನಾಥರು ಕಲ್ಯಾಣದ ಶರಣರು. ಅದೊಂದು ನೇಮ್ ಅದ. ಹೆಣ್ಣಿನಲ್ಲಿ ಶರಣನ ಮನವಾದರೆ ವಿವಾಹ ಆಗುವುದು. ಹೆಣ್ಣಿನೊಳಗೆ ಶರಣರ ಮನಸ್ಸು ಬೆರೀತು ಅಂತಂದ್ರೆ ಮದುವೆ ಆಗುವುದಂತ. ಮಣ್ಣಿನೊಳಗೆ ಬೆರೀತು ಅಂತಂದ್ರೆ ಕೃಷಿ ಆಲಯವ ಮಾಡುವುದು. ಎಷ್ಟು ಚಂದ ಹೇಳ್ತಾ. ಮಣ್ಣೊಳಗೆ ಮನಸ್ಸಾಗ್ಯದೆ ಅಂತಂದ್ರೆ ಒಕ್ಕಲತನ ಮಾಡಲಿ, ಆ ಮಣ್ಣಿನೊಳಗೆ ಮನೆ ಕಟ್ಕೊಳ್ಳಿ. ಹೆಣ್ಣಿನೊಳಗೆ ಮನಸ್ಸಾಗ್ಯದೆ ಅಂತಂದ್ರೆ ಅವರುಗಳು ವಿಶೇಷವಾಗಿ ವಿವಾಹವಾಗುವುದು. ಆ ಭಾವನೆಗೆ ಅನುಗುಣವಾಗಿ ಕಲ್ಯಾಣ ಶರಣರ ಸೋಮನಾಥರಲ್ಲಿ ಸೋಮನಾಥ ಹಾಗೂ ದಾನಮ್ಮ ದೇವಿಯನ್ನು ಇಡೀ ಕಲ್ಯಾಣ ಶರಣರು ಅಲ್ಲಮ ಪ್ರಭುಗಳು ಮೊದಲು ಮಾಡಿ ಎಲ್ಲ ಶರಣರು ಹೇಳುತ್ತಾರ, ತಕ್ಕ ಇವರಿಬ್ಬರದು ತಕ್ಕ ಜೋಡಿ ಅದ ಅಂತೆ. ಹೆಣ್ಣು ಮತ್ತು ಗಂಡು ಮದುವೆಯಾಗುವ ಜೋಡಿಗಳು ಹೇಗಿರಬೇಕು ಅಂತಂದ್ರೆ ಅವರುಗಳನ್ನು ಲೋಕದ ಜನ ಮೆಚ್ಚಿರಬೇಕು. ಹೌದು ಹೌದು ಅನ್ನುವ ಉತ್ತಮ ಜೋಡಿ ಅಂತ ತಿಳೋದು. ಆಗಲೇ ಚನ್ನಬಸವಣ್ಣನವರ ಅಲ್ಲಮ ಪ್ರಭುಗಳ ಪಾವನ ಸಾನ್ನಿಧ್ಯದೊಳಗೆ ಅಷ್ಟೇ ಯಾಕ್ರಿ, ಬಸವಣ್ಣನವರದಾರ, ಚನ್ನ ಬಸವಣ್ಣನವರದಾರ, ಮರಳು ಶಂಕರ ದೇವರದಾರ, ಅಕ್ಕಮಾದೇವಿಯದಾಳ, ತಾವೆಲ್ಲ ನೆನಪಿನೊಳಗಿಡಿ. ಅಂಬಿಗರ ಚೌಡಯ್ಯನವರದಾರ, ಮಾದರ ಚೆನ್ನೈನವರದಾರ, ಹಡಪದ ಅಪ್ಪಣ್ಣನವರದಾರ, ದೋಹಾರ ಕಕ್ಕಯ್ಯನವರದಾರ, ಆ ಲಕ್ಕಮ್ಮ ಅದಾಳ, ಮೋಳಿಗೆಯ ಮಾರಯ್ಯನವರದಾರ, ನೂಲಿಯ ಚಂದಯ್ಯನವರದಾರ. ಇವರೆಲ್ಲರ ಸಮ್ಮುಖದೊಳಗೆ ನೀವು ನಿನ್ನಿನ ದಿನ ಸಕ್ರೆ ಹಂಚಿದ್ದು ಕಲ್ಯಾಣದಕ್ಕಿಂತ ಹೆಚ್ಚ. ಕಲ್ಯಾಣದೊಳಗೇನು ಮಾಡ್ಯಾರಲ್ರಿ, ಕಲ್ಯಾಣದೊಳಗೇನು ನಿಶ್ಚಯ ಕಾರ್ಯಕ್ರಮ ಆಗಿತ್ತು ಅಂತ ನಾವ್ಯಾರೂ ನೋಡಿಲ್ಲ ಅಲ್ರಿ. ನಾ ಹೇಳಿದನಲ್ಲ, ನಮ್ಮ ವಿಶ್ವಾರಾಧ್ಯ ಶಿವಾಚಾರ್ಯರ ಪಟ್ಟಾಧಿಕಾರ ನೋಡಿದವರು ಭಾಳ ಅಂದ್ರೆ 4-8 ಮಂದಿ ಸಿಗ್ತಾರೆ. ಇಡೀ ಊರೇ ಹುಡುಕಿದ್ರು 4-8 ಮಂದಿ. ಏನು ದಾನಮ್ಮನ ಕಲ್ಯಾಣ ಕಾರ್ಯಕ್ರಮ, ದಾನಮ್ಮನವರ ಸಕ್ರೆ ಕಾರ್ಯಕ್ರಮ, ದಾನಮ್ಮನವರ ಧರ್ಮದ ಕಾರ್ಯಕ್ರಮ ಅವತ್ತಿನ ದಿನ ಎಲ್ಲ ಶರಣರ ಮಧ್ಯೆ ಅಲ್ಲಮ ಪ್ರಭುದೇವರು ಮೊದಲು ಮಾಡಿ ಎಲ್ಲ ಶರಣರ ಮಧ್ಯೆ ಅವತ್ತಿನ ದಿನ ಕಲ್ಯಾಣದೊಳಗೆ ನಿಶ್ಚಿತಾರ್ಥ ನಡೀತದೆ. ನಾವ್ಯಾರೂ ನೋಡಿಲ್ಲ. ಆದ್ರೆ ಸರಿ ಕೇಳಲ್ಲ. ನಾವ್ಯಾರೂ ಅದನ್ನು ನೋಡಿಲ್ಲ, ಆದ್ರೆ ಕೇಳೀವಿ. ಕಲ್ಯಾಣದೊಳಗೆ ಏನು ನಡೆದಿತ್ತು, ದಾನಮ್ಮನವರ ನಿಶ್ಚಿತಾರ್ಥ, ಎಂಗೇಜ್ಮೆಂಟ್. ಇದನ್ನು ನಾನು ಉದಾಹರಣೆಯಾಗಿ ಹೇಳಿದ್ರೆ ನಿನ್ನಿನ ದಿನ ಕ್ವಿಂಟಲ್ಗಟ್ಲೆ ಸಕ್ರಿ, ಕ್ವಿಂಟಲ್ಗಟ್ಲೆ ರೀ. ಆಮೇಲೆ ನೀವು ನೋಡ್ರಿ, ಈಗ ಸುರಗಿ ಸಾಮಾನುಗಳು, ಎಷ್ಟು ಜನ ತಾಯಿಗಳ ಪುಣ್ಯದ ಭಾವ. ಯಾವಾಗಲೂ ಕೂಡ ಶರಣರ ಅದಾರ ಅನ್ನುವ ದೃಷ್ಟಿಯಿಂದಲೇ, ಮಹಾತ್ಮರು ಅದಾರ ಅನ್ನುವ ದೃಷ್ಟಿಯಿಂದಲೇ, ಯೋಗಿಗಳು ಅದಾರ ಅನ್ನುವ ದೃಷ್ಟಿಯಿಂದಲೇ ಈಗೆಲ್ಲವನ್ನು ನಡೆಯುವುದಕ್ಕಾಗ್ತದೆ. ಕಲ್ಯಾಣದೊಳಗೆ ಗೊಲ್ಲಾಳನ ಮೊದಲು ಮಾಡಿ ಎಲ್ಲ ಶರಣರ ಮಧ್ಯೆ ಅವತ್ತೇನು ಎಂಗೇಜ್ಮೆಂಟ್ ಆಗ್ಯದ, ನಾವ್ಯಾರೂ ನೋಡಿಲ್ಲ. ಅದಕ್ಕಿಂತ ಎರಡು ಹೆಜ್ಜೆ ಹೆಚ್ಚಿಗೆ ಮಾಡಿ ತೋರಿಸಿದ ಭಕ್ತರು ಯಾರು ಅಂದರೆ ಅದು ಮಾಗಣಗೇರಿಯ ಸಮಸ್ತ ಭಕ್ತ ಬಳಗ. ಆ ವೇಳೆಯೊಳಗೆ ಜತ್ ಸಂಸ್ಥಾನದ ಯೇಸೂಬ ದೊರೆ ಆ ಯೇಸೂಬ ದೊರೆಗೆ ಮಹಾರಾಜನಿಗೆ ತಾಯಿ ದಾನಮ್ಮನವರು ದರ್ಶನ ಕೊಟ್ಟು ಹೇಳುತ್ತಾರ, ಏ ರಾಜ, ಸೂರ್ಯಚಂದ್ರಾದಿಗಳು ಇರೋತನ ನೀ ಇರಬೇಕಾಗ್ಯದ. ಮಣ್ಣಾಳದವರು ಸತ್ತಾರ, ಮನಸ್ಸಾಳದವರು ಬದುಕ್ಯಾರ. ಮಾತಾಡಬ್ಯಾಡ್ರಿ. ಮಣ್ಣಾಳದವರು ಹೋಗಿ ಬಿಡ್ತಾರ, ಮನಸ್ಸಾಳದವರು ಸದಾವ ಕಾಲ ಇರುತ್ತಾರ. ನೀವು ನೋಡ್ರಿ, ಬೇಕಾರೆ ಮಣ್ಣಾಳದವರು ಅಂತಂದ್ರೆ ಶ್ರೀಮಂತರು ಇರಬಹುದು, ಮಣ್ಣಾಳದವರು ಅಂತಂದ್ರೆ ರಾಜರಿರಬಹುದು. ನೀವು ಬೇಕಾದಂಥ ಶ್ರೀಮಂತರು ಎಂತೆಂಥ
ಶ್ರೀಮಂತ ಬದುಕಿನೊಳಗ ಅವರೆಲ್ಲ ಮಣ್ಣು ನಂಬದವರು ಮಣ್ಣಾಗಿ ಹೋಗ್ಯಾರ. ಯೇಸುಬ ಮಹಾರಾಜನಿಗೆ ತಾಯಿ ಹೇಳ್ತಾಳ, ನಿನ್ನ ಶ್ರೀಮಂತಿಕೆ ಸೂರ್ಯ ಚಂದ್ರಾದಿಗಳಿರೋ ತನ ಇರ್ತದೆ. ನಿನ್ನ ಹೆಸರು ನನ್ನ ಚರಿತ್ರೆಯೊಂದಿಗೆ ಸೂರ್ಯ ಚಂದ್ರಾದಿಗಳು ಇರೋ ತನ ಅದು ಶಾಶ್ವತವಾಗ್ತದ. ಏ ರಾಜ, ನನ್ನ ಮದುವೆ ಎಲ್ಲಿ ನಡಿಬೇಕು ಅಂದ್ರೆ ಶಂಖ ತೀರ್ಥ. ನೀವೆಲ್ಲ ಗುಡ್ಡಾಪುರಕ್ಕೆ ಹೋದವ್ರು ಹೋಗಿರ್ತೀರಿ, ಅಲ್ಲಿ ಶಂಖ ತೀರ್ಥ. ಆ ಶಂಖ ತೀರ್ಥದೊಳಗೆ ನನ್ನ ಮದುವೆ ನಡಿಬೇಕು. ಕಲ್ಯಾಣದ ಶರಣರೆಲ್ಲ ಬರ್ತಾರ, ಬಸವಣ್ಣನವರು ಬರ್ತಾರ, ಚನ್ನಬಸವಣ್ಣನವರು ಬರ್ತಾರ, ಅಕ್ಕ ಮಹಾದೇವಿ ಬರ್ತಾರ, ನೂಲಿ ಚಂದಯ್ಯ ಬರ್ತಾರ, ಹಡಪದ ಅಪ್ಪಣ್ಣ ಬರ್ತಾರ, ಮಡಿವಾಳ ಮಾಚಯ್ಯನವರು ಬರ್ತಾರ, ಗಂಗಮ್ಮನವರು ಬರ್ತಾರ, ನೀಲಮ್ಮನವರು ಬರ್ತಾರ, ಡೋಹರ ಕಕ್ಕಯ್ಯನವರು ಬರ್ತಾರ. ಇಲ್ಲೋಡಿ, ಎಲ್ಲ ಶರಣರ ಮಧ್ಯೆ ನಂದೊಂದೇ ಮದುವೆ ಅಂತಲ್ಲ, ನಾ ಅಕ್ಕಿ ಕಾಳು ಹಾಕಬೇಕು ಅಂತಂದ್ರೆ 500 ಜೋಡಿ ಮದುಮಕ್ಕಳಿರಬೇಕು. 500 ಜೋಡಿ ಒಳಗೆ 501ನೇ ಮದುವೆ ಯಾರ್ದು ಅಂತಂದ್ರೆ ಅದುವೇ ಗುಡ್ಡಾಪುರ ದಾನಮ್ಮನ ಮದುವೆ. ನೋಡಿ, ಅದುವೇ ತಾಯಿ ಗುಡ್ಡಾಪುರ ದಾನಮ್ಮನ ಮದುವೆ ನಡಿಬೇಕಾಗ್ಯದ. ಇಲ್ಲೋಡಿ, ರಾಜ 500 ಮದುಮಕ್ಕಳಿಗೆ ತಾಳಿ ಕೊಡು, 500 ಮದುಮಕ್ಕಳಿಗೆ ಬಟ್ಟಿ ದಾನ ಮಾಡು, 500 ಮದುಮಕ್ಕಳಿಗೆ ನೀನೇ ತಂದೆಯಾಗಿ ತಾಯಿಯಾಗಿ ಕಲ್ಯಾಣದ ಕಾರ್ಯ ಮಾಡು, ನಿನಗೆ ಕಲ್ಯಾಣ ಆಗ್ತದ. ಕಲ್ಯಾಣದ ಕಾರ್ಯ ಮಾಡು, ನಿನ್ನ ಬದುಕಿನೊಳಗೆ ಕಲ್ಯಾಣ ಆಗ್ತದೆ ಅಂತ ಕನಸಿನೊಳಗ ತಾಯಿ ಹೇಳ್ಯಾಳ. ಕೈ ಮುಗಿದು ಅವತ್ತೇ ಎದ್ದು ನಿಂತು ಹೇಳಿದ್ರಂತ, ಯವ್ವ ನಾ ಮಾಡ್ತೀನಿ ಅಂತಲ್ಲ, ನಾ ನೀಡ್ತೀನಿ ಅಂತಲ್ಲ. ಅವರು ಹೇಳ್ತಾರೆ, ಈಶಾವಾಸ್ಯಮಿದಂ ಸರ್ವಂ ಜಗತ್ಯಾಮ ಜಗತ್ತ ತೇನ ತೆಕ್ತೇನ ಭುಂಜಿತ್ತ. ಎಳೆನಿಮ್ಮ ದಾನ ಬೆಳೆನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರು ಹೊಗಳುವ ಕುನ್ನಿಗಳೇನೆಂಬೆ ರಾಮನಾಥ. ಎತ್ತು ನಿಮ್ಮ ದಾನ, ತೊತ್ತು ನಿಮ್ಮ ದಾನ, ಬಿತ್ತುವ ಧಾನ್ಯ ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರು ಹೊಗಳುವ ಕುನ್ನಿಗಳೇನೆಂಬೆ ರಾಮನಾಥ. ಅವ್ವ, ನಾನು 501 ಜೋಡಿ ಮದುವೆ ಮಾಡ್ತೀನಿ, ಅವರಿಗೆಲ್ಲರಿಗೆ ಬಟ್ಟೆ ಕೊಡ್ತೀನಿ, ಅವರಿಗೆಲ್ಲರಿಗೆ ಕಾಲುಂಗರ ಕೊಡ್ತೀನಿ, ಅವರೆಲ್ಲರಿಗೂ ಕೂಡ ತಾಳಿ ಕೊಡ್ತೀನಿ, ಅವರೆಲ್ಲರಿಗೂ ಕೂಡ ಪ್ರಸಾದ ಕೊಡ್ತೀನಿ. ಅದು ನಂದಲ್ಲ ಯವ್ವ. ಈ ಸಂಪತ್ತು ಯಾರು ಕೊಟ್ಟಿದ್ದು ಅಂತಂದರೆ ನಮ್ಮವ್ವ ತಾಯಿ ಗುಡ್ಡಾಪುರ ದಾನಮ್ಮ ನೀನೇ ಕೊಟ್ಟಿದ್ದು. ದೇವರು ಕೊಟ್ಟಿದ್ದು ದೇವರಿಗೆ ಕೊಡೋದು. ಖರೆ ಹೇಳ್ರಿ, ಈಗ ಇಂಥದ್ದೇ ಪರೀಕ್ಷೆ ಅಂದರೆ ಯಾವ ಟೈಮಿಗೆ ಇರ್ತದ್ರಿ? ದೇವರು ಕೊಟ್ಟು ನೋಡ್ತಾನಂತ ಧರ್ಮಕ್ಕೆ ಕೈ ಬರದೇ ಇದ್ದಾಗ ತಗೊಂಡು ನೋಡ್ತಾನಂತ. ಶ್ರೀಮಂತಿಕೆ ಬಂದಾಗ ದಾನವಂತರಾಗಬೇಕು. ನೀವು ನೋಡ್ರಿ, ಬೇಕಾರ ಶ್ರೀಮಂತಿಕೆ ಬಂದಾಗ ಸೊಕ್ಕು ಬಂತು ಅಂತಂದ್ರೆ ಅವರೊಳಗೆ ಬಡತನ ಬರ್ತದೆ. ಇಲ್ಲಿ ಸಹಜವಾಗಿ ಜತ್ ಸಂಸ್ಥಾನದ ಯೇಸುಬ ಮಹಾರಾಜ, ಆ ಯೇಸುಬ ಮಹಾರಾಜ ಮದುವೆಯ ವೈಭವದೊಳಗ ಎಲ್ಲವೂ ಕೂಡ ಎಷ್ಟ್ರಿ ಭಾರಿ ವೈಭವ. ಆ ತಾಯಿ ಅವರಿಗೆ ದರ್ಶನವನ್ನು ಕೊಟ್ಟು ಹೇಳಿ, ನೀ ತಯಾರು ಮಾಡ್ಕೋ ಅಂತ ಕಲ್ಯಾಣದ ಲಕ್ಷದ ಮೇಲೆ 96,000 ಅಮರಗಣಗಳಿಗೆ, ಕಲ್ಯಾಣದ ಶರಣರಿಗೆ ಅಮ್ಮ ಭಿನ್ನ ಮಾಡಕತ್ಯಾಳ, ಬರ್ರಿ ಮದುವೆಗೆ ಅಂತ. ಏನಂತ? ಶರಣರೆಲ್ಲ ಕೂಡಿ ಬನ್ನಿರೇ, ದಂಪತಿಗಳ ಹರಸಲು ಬನ್ನಿರೇ, ಕಲ್ಯಾಣವು 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 ಶುಭ ಲಗ್ನವು ಕಲ್ಯಾಣವು ಸೋಮನಾಥೇಶಗೂ ತಾಯಿ ದಾನಮ್ಮಗೂ ಸಂಕತೀರ್ಥದಲ್ಲಿ ಕಲ್ಯಾಣವು ಪುಣ್ಯಕ್ಷೇತ್ರದಲ್ಲಿ ಕಲ್ಯಾಣವು. ಶರಣರೆಲ್ಲ ಕೂಡಿ ಬನ್ನಿರೇ,
ದಂಪತಿಗಳ ಹರಸಲು ಬನ್ನಿರೆ. ಅಕ್ಷತೆಯ ಹಾಕೋಣ ಬನ್ನಿರೆ, ತಾಂಬೂಲವ ಪಡೆಯೋಣ ಬನ್ನಿರೆ. ಕಲ್ಯಾಣವು 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 ಶುಭ ಲಗ್ನವು ಕಲ್ಯಾಣವು. ಸೋಮನಾಥೇಶಗೂ ತಾಯಿ ದಾನಮ್ಮಗೂ, ಸೋಮನಾಥೇಶಗೂ ತಾಯಿ ದಾನಮ್ಮಗೂ. ಸಂಕತೀರ್ಥದಲ್ಲಿ ಕಲ್ಯಾಣವು, ಪುಣ್ಯಕ್ಷೇತ್ರದಲ್ಲಿ ಕಲ್ಯಾಣವು. ಸಂಕತೀರ್ಥದಲ್ಲಿ ಕಲ್ಯಾಣವು, ಪುಣ್ಯಕ್ಷೇತ್ರದಲ್ಲಿ ಕಲ್ಯಾಣವು. ಶರಣರೆಲ್ಲ ಕೂಡಿ ಬನ್ನಿರೇ, ದಂಪತಿಗಳ ಹರಸಲು ಬನ್ನಿರೇ. ಹೆತ್ತವರ ಆಣತಿಯಂತೆ ಕಲ್ಯಾಣಪುರವ ಬಿಟ್ಟು, ಕೂಡಲ ಕ್ಷೇತ್ರಕ್ಕೆ ಬಂದಳು ಮಾತೆ ಪರಶಿವನ ಮನದಲ್ಲಿಟ್ಟು. ಸೋಮನಾಥರ ಕಂಡು ಪರಶಿವ ರೂಪವನರಿತು, ತಕ್ಕವರನೇ ಈತನೆ ಎಂದು ನಿಶ್ಚಯಿಸಿದಳು. ಸ್ವಾಗತವನ್ನು ಕೋರೋಣ. ವರ ನಿಶ್ಚಯ ಆಗಿ ಹೋಯಿತು, ವಧುವರರ ಕಂಡು ನಾಚಿದಳು. ವರ ನಿಶ್ಚಯ ಆಗಿ ಹೋಯಿತು, ವಧುವರರ ಕಂಡು ನಾಚಿದಳು. ಕಲ್ಯಾಣವು 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 ಶುಭ ಲಗ್ನವು ಕಲ್ಯಾಣವು. ಸೋಮನಾಥೇಶಗೂ ತಾಯಿ ದಾನಮ್ಮಗೂ. ಸಂಕತೀರ್ಥದಲ್ಲಿ ಕಲ್ಯಾಣವು, ಪುಣ್ಯಕ್ಷೇತ್ರದಲ್ಲಿ ಕಲ್ಯಾಣವು. ಸಂಕತೀರ್ಥದಲ್ಲಿ ಕಲ್ಯಾಣವು, ಪುಣ್ಯಕ್ಷೇತ್ರದಲ್ಲಿ ಕಲ್ಯಾಣವು. ಶರಣರೆಲ್ಲ ಕೂಡಿ ಬನ್ನಿರೇ, ದಂಪತಿಗಳ ಹರಸಲು ಬನ್ನಿರೇ. ಹನ್ನೆರಡನೇ ಶತಮಾನ ಜತ್ತರಾಜನ ಕನಸಲಿ ಬಂದು, ಸಂಕತೀರ್ಥ ಕ್ಷೇತ್ರದಲ್ಲಿ ಜಾತಿ ಮತ ಭೇದವಿಲ್ಲದ ಸಾಮೂಹಿಕ ಲಗ್ನದ ಜೊತೆಗೆ ತನ್ನ ಮತ್ತು ಸೋಮನಾಥರ ಕಲ್ಯಾಣದ ವ್ಯವಸ್ಥೆ ಮಾಡೆಂದು ಅಪ್ಪಣೆಯ ಮಾಡಿದಳು ವರದಾನಿ ದಾನಮ್ಮ. ವಧುವರರ ಹರಸಲು ಬನ್ನಿರೇ, ಸಾಮೂಹಿಕ ಲಗ್ನಕ್ಕೆ ಬನ್ನಿರೇ. ವಧುವರರ ಹರಸಲು ಬನ್ನಿರೇ, ಸಾಮೂಹಿಕ ಲಗ್ನಕ್ಕೆ ಬನ್ನಿರೇ. ತಳಿರು ತೋರಣ ಬಾಳೆ ಮರಗಳಿಂದ ಶೃಂಗರಿಸಿದ ಮದುವೆ ಮಂಟಪಕ್ಕೆ ಬಸವಾದಿ ಪ್ರಮಥ ಶರಣ ಶರಣೆಯರ ಬಳಗ ಹರಿದು ಬರುತ್ತಿರಲು 555 ಸಾಮೂಹಿಕ ಕಲ್ಯಾಣದಲ್ಲಿ ಸೋಮನಾಥೇಶನು ಗುಡ್ಡಾಪುರದ ದಾನಮ್ಮಗೆ ತಾಳಿಯ ಕಟ್ಟಿದನು. ಶರಣರೆಲ್ಲ ಕೂಡಿ ಬನ್ನಿರೇ,
ದಂಪತಿಗಳ ಹರಸಲು ಬನ್ನಿರೇ, ಶರಣರೆಲ್ಲ ಕೂಡಿ ಬನ್ನಿರೇ, ದಂಪತಿಗಳ ಹರಸಲು ಬನ್ನಿರೇ. ಕಲ್ಯಾಣವು 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 ಶುಭ ಲಗ್ನವು ಕಲ್ಯಾಣವು ಸೋಮನಾಥೇಶಗೂ ತಾಯಿ ದಾನಮ್ಮಗೂ, ಸೋಮನಾಥೇಶಗೂ ತಾಯಿ ದಾನಮ್ಮಗೂ. ಸಂಕತೀರ್ಥದಲ್ಲಿ ಕಲ್ಯಾಣವು, ಪುಣ್ಯಕ್ಷೇತ್ರದಲ್ಲಿ ಕಲ್ಯಾಣವು, ಸಂಕತೀರ್ಥದಲ್ಲಿ ಕಲ್ಯಾಣವು, ಪುಣ್ಯಕ್ಷೇತ್ರದಲ್ಲಿ ಕಲ್ಯಾಣವು. ಶರಣರೆಲ್ಲ ಕೂಡಿ ಬನ್ನಿರೇ, ದಂಪತಿಗಳ ಹರಸಲು ಬನ್ನಿರೆ, ಅಕ್ಷತೆಯ ಹಾಕೋಣ ಬನ್ನಿರೆ, ದಂಪತಿಗಳ ಹರಸಲು ಬನ್ನಿರೆ. ಎಲ್ಲರೂ ಚಪ್ಪಾಳಿ ತಟ್ರಿ. ಬಸವಣ್ಣನವರಿಗೆ, ಚನ್ನಬಸವಣ್ಣನವರಿಗೆ, ಮಡಿವಾಳ ಇನ್ನೋರಿಗೆ, ಡೋಹಾರ ಕಕ್ಕಯ್ಯನವರಿಗೆ, ಮಾದಾರ ಚೆನ್ನೈನವರಿಗೆ ನೋಡಿ, ಅಕ್ಕನಾಗಮ್ಮಗ, ಗಂಗಮ್ಮಗ, ಅಂಬಿಗರ ಚೌಡಯ್ಯಗ, ನೂಲಿ ಚಂದಯ್ಯಗ, ಇಷ್ಟೇ ಅಲ್ಲದೆ ಗೋಲ್ಗೇರಿ ಗೊಲ್ಲಾಳಗ, ಇವರೆಲ್ಲರಿಗೂ ಕೂಡ ಆಮಂತ್ರಣದ ಎಲ್ಲಿ ಅಂದರೆ ಕಲ್ಯಾಣದಾಗ. ಯಾರ ಮದುವೆಗಿರಿ? ಇನ್ನೂ ನನ್ನ ಕಡೆ ಲಕ್ಷ್ಯ ಇಲ್ಲ, ನೀವು ಆ ಕಡೆ ಸರಿ ಈ ಕಡೆ ಸರಿ. ಯಾರ ಮದುವೆ? ದಾನಮ್ಮನ ಮದುವೆ. ಬಸವಣ್ಣನವರು ಇಲ್ಲೋಡಿ ಇಡೀ ಅನುಭವ ಮಂಟಪಕ್ಕೆ 2 ಎಲೆ 1 ಅಡಿಕೆ ಇಟ್ಟು ಕೈ ಮುಗಿತಾರೆ. ಏನಂತ? ನಮ್ಮ ಮದುವೆಗೆ ಬರ್ರಿ, ಬಂದು ಅಕ್ಕಿ ಕಾಳು ಹಾಕ್ರಿ. ಎಲ್ಲ ಶರಣರು ಶುಭ ಕೋರ್ರಿ, ಎಲ್ಲ ಶರಣರು ಶುಭ ಕೋರಿ ನಮಗೆ ಆಶೀರ್ವಾದ ಮಾಡ್ರಿ ಅಂತ ಎಲ್ಲರಿಗೂ ಹೇಳಿದಾಗ ಲಕ್ಷದ ಮೇಲೆ 96,000 ಅಮರಗಣಗಳ ಎಲ್ಲ ಬಳಗದೊಂದಿಗೆ ಅವರು ಬಂದಿದ್ದೆಲ್ಲಿ ಅಂತಂದರೆ ಸಂಕತೀರ್ಥಕ್ಕೆ. ನಾವ್ಯಾರೂ ನೋಡಿಲ್ಲ. ಇವತ್ತು ಕೂಡ ನಮ್ಮೆಲ್ಲ ಮಠದ ಭಕ್ತ ಬಳಗ ಇಲ್ಲೋಡಿ ಸಿಂದಗಿ, ಬಂದಾಳ, ಅಷ್ಟೇ ಅಲ್ಲದೆ ನಗನೂರು, ಹೌದಿಲ್ರಿ, ಕನ್ನೋಳಿ, ಚಿಕ್ಕ ಸಿಂದಗಿ, ಮತ್ತೆ ಇವತ್ತಿನ ಅದೇ ರೀತಿಯಾಗಿ ಬಂದಾಳ, ಚಿಕ್ಕ ಸಿಂದಗಿ ಮತ್ತೆ ಕನ್ನೋಳಿಯವರು ಅಷ್ಟ. ಇವರೆಲ್ಲರ ಮಧ್ಯೆ ನನ್ನ ಧಾರ್ಮಿಕ ಪರಂಪರೆಗೆ ಹೆಸರಾದ ನನ್ನ ಹದನೂರಿನ ಮಹಾಶಿವಶರಣ ಹೇಮನಡಿ ಮಲ್ಲಮ್ಮನ ಬಳಗ. ಈ ಎಲ್ಲ ಅತಿಥಿಗಳಿಗೆ ಒಮ್ಮೆ ನಮ್ಮೂರವರು ಜೋರಾಗಿ ಚಪಾಳಿ ತಟ್ಟೋಣ. ಮಹಾದೈವ ನಮ್ಮ ಹದನೂರಿನ ಎಲ್ಲ ಶರಣ ಬಳಗಕ್ಕೂ ವೈಯಕ್ತಿಕವಾಗಿಯೂ ಕೂಡ ಮತ್ತೊಮ್ಮೆ ಜೋರಾಗಿ ಚಪಾಳಿ ತಟ್ಟಿ ಎಲ್ಲರಿಗೂ ಕೂಡ ಬಹುಶಃ ಅವತ್ತೇನು ಕಲ್ಯಾಣದೊಳಗೆ ದಾನಮ್ಮನವರು ಆಮಂತ್ರಣ ಕೊಟ್ಟಾರಲ್ಲ, ಇವರೇ ಬಸವಾದಿ ಶರಣರು, ಇವರೇ ಬಸವಾದಿ ಶರಣರು. ಅದು ನೇಮದ ಪುರಾತನ ಶರಣರು, ಪುರಾತನ ಶರಣರು, ನೂತನ ಶರಣರು. ಅವತ್ತಿನ ಪುರಾತನ ಶರಣರು ಇಲ್ಲ ಅಂತಲ್ಲ, ಧರ್ಮಕ್ಕಾಗಿ ದುಡಿಯುವ, ಧರ್ಮಕ್ಕಾಗಿ ದುಡಿಯುವ, ಧರ್ಮದ ಆಚಾರದಲ್ಲಿರುವ ಈ ಎಲ್ಲರೂ ಬಂದು ಇಲ್ಲಿ ಹದನೂರರು ಇರ್ಬೋದು, ಚಿಕ್ಕಸಿಂದಿಗೆಯವರು ಇರ್ಬೋದು, ಬಂದಾಳದವ್ರು ಇರ್ಬೋದು, ನಗನೂರು ಇರ್ಬೋದು, ಇವರೆಲ್ಲ ಬಂದು ಅಕ್ಕಿ ಕಾಳು ಹಾಕ್ತಿರಲ್ಲ. ಇವರನ್ನೆಲ್ಲ ನಾವು ಮಾಗಣಗೇರಿಯವರು ಏನಂತ ತಿಳಿಬೇಕು ಅಂದರೆ, ಇವರೆಲ್ಲ ಕಲ್ಯಾಣ ಬಸವಾದಿ ಶರಣರ ರೂಪದೊಳಗೆ ಬಂದಾರ. ಆತೆಲ್ಲ ದೈವ ಬಂದ ಮೇಲೆ ಇಲ್ಲೋಡಿ ಸಂಕತೀರ್ಥದೊಳಗೆ ತಳೀರ ತೋರಣಗಳೊಂದಿಗೆ ಮದುವೆಯ ಮಂಟಪ ತಯಾರಿರ್ತದೆ. ಅವರುಗಳು ಹೇಳೋದಂಗೆ 551 ಜೋಡಿ ಮದುವೆ. ಇವತ್ತಿನ ದಿನಮಾನ ನಾನು ನಿನ್ನೆ ಹೇಳ್ದನಲ್ಲ, ಸಾಮೂಹಿಕ ಮದುವೆ ಬಡವರು ಮಾಡ್ಕೊತಾರಂತ. ಬಡವರು ಮಾಡ್ಕೊಳ್ಳಲ್ಲ, ಭಾಗ್ಯವಂತರು ಮಾಡ್ಕೊತಾರೆ. ಅದರಾಗ ನಾವು ಹೈದರಾಬಾದ್ ಕರ್ನಾಟಕ ಮಂದಿ, ಹೈದರಾಬಾದ್ ಕರ್ನಾಟಕ ಏನಾಗ್ಯದ ರೀ, ಟಿ ವಿ ಶೇವಣ್ಣವ್ರ. ಈಗ ಹೈದರಾಬಾದ್ ಕರ್ನಾಟಕ ಏನಾಗ್ಯದ ರೀ, ಯಾ ಕರ್ನಾಟಕ ಅಂತಾರೆ ನಮ್ಮನ್ನ? ಯಾಮ ಕಲ್ಯಾಣ ಕರ್ನಾಟಕ. ಕಲ್ಯಾಣ ಕರ್ನಾಟಕ ಮಂದಿ ಬೇರೆ, ಕಿತ್ತೂರು ಕರ್ನಾಟಕ ಮಂದಿ ಬೇರೆ. ಮತ್ತೆ ಹಿಂಗೆ ಹೇಳ್ತೀನಿ ಅಂತ ಕಲ್ಯಾಣ ಕರ್ನಾಟಕದವರು ತಪ್ಪು ತಿಳ್ಕೊಬ್ಯಾಡ್ರಿ.
ನಾ ಇದ್ದದ್ದನ್ನು ನೇರವಾಗಿ ನಿಮ್ಮ ಗಮನಕ್ಕೆ ಕೊಡ್ತೀನಿ. ನಾನು ಕಲ್ಯಾಣ ಕರ್ನಾಟಕದವನ, ಏನು ನಿಮ್ಮನ್ನು ಬಿಟ್ಟು ನಾ ಏನು ಬೇರೆ ಇಲ್ಲ. ನಾ ಕಲ್ತಿದ್ದ ಗದಗಿರ್ಬೋದು, ಇದ್ದಿದ್ದ ಗದಗಿರ್ಬೋದು, ಹುಟ್ಟಿದ್ದು ಇಲ್ಲೇನೆ. 551 ಜೋಡಿಯಲ್ಲಿ ನೀರಿನ ಕೊರತೆಗೆ ಸೋಮಲಿಂಗರು ಬೆತ್ತ ತೋರಿಸಿದ್ರು. ಬೆತ್ತ ಬಡದು ಈ ಕಲ್ಲು ತೆಗೀರಿ, ಬೆತ್ತ ಬಡದು ಕಲ್ಲು ತೆಗೆದಾಗ ಅದೇ ಕಲ್ಲ ಒಂದು ಗುಂಡಾಗಿ ಇವತ್ತಿಗೂ ಕೂಡ ಸಂಕತೀರ್ಥದೊಳಗೆ ಎಂಥ ಭೀಕರ ಬರಗಾಲ ಬಂದರೂ ಕೂಡ ಆ ಸೋಮನಾಥರು ತೋರಿಸಿದ ಬಾವಿ ಇವತ್ತಿಗೂ ಬತ್ತಿಲ್ಲ. ದಾನಮ್ಮನ ಪುಣ್ಯ ಇವತ್ತಿಗೂ. ಎಲ್ಲ ದೈವ ಬದುಕಿನಲ್ಲಿ ಆನಂದವನ್ನು ಪಡೆದು ಮತ್ತೆ ಮದುವೆ ಕಾರ್ಯಕ್ರಮ, ಪಂಚಕಲಸ. ಅಲ್ಲಿ ನಮ್ಮ ಮುತ್ತು ಚನ್ನಬಸಯ್ಯ ಶಾಸ್ತ್ರಿ ಎಲ್ಲಿ ಹೋದ್ಯೋ, ಆ ಚನ್ನಬಸಯ್ಯ ಶಾಸ್ತ್ರಿಗಳು ಅವ್ರು ಯಾರೇ ಇರಲ್ಲಕ್ಕ, ಅಲ್ಲಿ ಪಂಚಕಳಸ ಹುಡ್ಯಾರಿಲ್ರಿ. ಪಂಚಕಳಸ ಅದಾವಿಲ್ರಿ ಅಲ್ಲಿ. ಅವು ಯಾವ್ಯಾವ್ರಿ? ಇದು ನಮ್ಮ ಧರ್ಮದ ನಿಯಮ ಇರಬೇಕು ಅನ್ನುವುದಕ್ಕೆ ನಿಮಗೆ ಹೇಳ್ತೀನಿ. ಯಾವ್ಯಾವ ಪೀಠಗಳು? ಮೊದಲನೇದ್ದು ರಂಭಾಪುರಿ, ಎರಡನೇದ್ದು ಉಜ್ಜಯಿನಿ, ಮೂರನೇದ್ದು ಕೇದಾರ, ನಾಲ್ಕನೇದ್ದು ಶ್ರೀಶೈಲ, ಐದನೇದ್ದು ಕಾಶಿ. ನಾವು ಮೊದಲೆಲ್ಲ ಸಣ್ಣವರಿದ್ದಾಗ ಒಂದು ಹಾಡು ಹಾಡ್ತಿದ್ದೆವು. ನಾವೆಲ್ಲ ಆಟ ಆಡ್ತಿದ್ದೆವು. ಎಲ್ಲರೂ ಹಿಂಗೆ ಕೈ ಇಟ್ಕೊಂಡ್ರೆ ಮುಂದೆ ಹಿಂಗೆ ಇಡ್ರಿ. ಏನಂತಿದ್ರಿ? ಏನಂತ ಚಪ್ಪಾಳಿ ಇರ್ಲಿ ಎಲ್ಲರಿಗೆ. ಹತ್ತಿ ಕಟ್ಗಿ ಬತ್ತಿ ಕಟ್ಗಿ ಬಾಬನೂರ್ ಬಸವನೂರ್ ಕೈ ಕೈ ಧೂಳ್ ಗೈ ಪಂಚಂ ಪಗಡಂ ಯದಿ ಮ್ಯಾಲ ಮಿಂಚು ಜಗದ್ಗುರು ಕುಂಕುಮ. ಇದು ಹುಡುಗರಾಟವಮ್ಮ, ಇದು ಮಕ್ಕಳಾಟವಮ್ಮ. ಹತ್ತಿ ಕಟ್ಗಿ ಬತ್ತಿ ಕಟ್ಗಿ ಬಾಬನೂರ್ ಬಸವನೂರ್ ಕೈ ಕೈ ಧೂಳ್ ಗೈ ಪಂಚಂ ಪಗಡಂ ಯದಿ ಮ್ಯಾಲ ಮಿಂಚು ಜಗದ್ಗುರು ಕುಂಕುಮ. ಇದು ಹುಡುಗರಾಟವಮ್ಮ, ಇದು ಮಕ್ಕಳಾಟವಮ್ಮ. 5 ಎಂದರೆ ಪಂಚಾಚಾರ್ಯರ ಪೀಠ ನೋಡಮ್ಮ. 5 ಎಂದರೆ ಪಂಚಾಚಾರ್ಯರ ಪೀಠ ನೋಡಮ್ಮ. 5 ಕೂಡಿದರೆ ಹೆಣ್ಣು ಮಕ್ಕಳಿಗೆ ಮುತ್ತೈದೆನು ಬರಮ್ಮ. 5 ಕೂಡಿದರೆ ಹೆಣ್ಣು ಮಕ್ಕಳಿಗೆ ಮುತ್ತೈದೆನು ಬರಮ್ಮ. ರಂಭಾಪುರೇಶನ ನಿಮ್ಮ ಕೈಯಲ್ಲಿರೋ ಹಸಿರು ಬಳೆಯಮ್ಮ. ರಂಭಾಪುರೇಶನ ನಿಮ್ಮ ಕೈಯಲ್ಲಿರೋ ಹಸಿರು ಬಳೆಯಮ್ಮ. ಹಸಿರ ಉಸಿರಾಗಿ ನೀನು ಹೆಣ್ಣಾಗಿ, ಹಸಿರ ಉಸಿರಾಗಿ ನೀನು ಹೆಣ್ಣಾಗಿ ಬಾಳಬೇಕಮ್ಮ ತಂಗಿ, ಬಾಳಬೇಕಮ್ಮ. ಹತ್ತಿ ಕಟ್ಗಿ ಬತ್ತಿ ಕಟ್ಗಿ ಬಾಬನೂರ್ ಬಸವನೂರ್ ಕೈ ಕೈ ಧೂಳ್ ಗೈ ಪಂಚಂ ಪಗಡಂ ಯದಿ ಮ್ಯಾಲ ಮಿಂಚು ಜಗದ್ಗುರು ಕುಂಕುಮ. ಇದು ಹುಡುಗರಾಟವಮ್ಮ, ಇದು ಮಕ್ಕಳಾಟವಮ್ಮ. ಉಜ್ಜಯಿನಿ ಗುರುತು ನಿಮ್ಮ ಹಣೆಯಲ್ಲಿರೋ ಕುಂಕುಮ ನೋಡಮ್ಮ. ಉಜ್ಜಯಿನಿ ಗುರುತು ನಿಮ್ಮ ಹಣೆಯಲ್ಲಿರೋ ಕುಂಕುಮ ನೋಡಮ್ಮ. ಅದಕ್ಕ ಮುತ್ತೈದೆ ಎಂದು ನಿನಗ ಹರಸಿ ಕಳಿಸರಮ್ಮ. ಅದಕ್ಕ ಮುತ್ತೈದೆ ಎಂದು ನಿನಗ ಹರಸಿ ಕಳಿಸರಮ್ಮ. ಮುತ್ತೈದೆ ಪಡೆದು ಲಿಂಗ ಪೀಠಕ ನೀನು ನೆನೆಯಮ್ಮ. ಪಂಚಾಚಾರ್ಯರ ಪ್ರೀತಿಯ ಮಗಳಾಗಿ, ಜಗದ್ಗುರುಗಳ ಪ್ರೀತಿಯ ಮಗಳಾಗಿ ಬಾಳಬೇಕಮ್ಮ ತಂಗಿ, ಬಾಳಬೇಕಮ್ಮ. ಹತ್ತಿ ಕಟ್ಗಿ ಬತ್ತಿ ಕಟ್ಗಿ ಬಾಬನೂರ್ ಬಸವನೂರ್ ಕೈ ಕೈ ಧೂಳ್ ಗೈ ಪಂಚಂ ಪಗಡಂ
ಎದಿ ಮ್ಯಾಲ ಮಿಂಚು ಜಗದ್ಗುರು ಕುಂಕುಮ. ಇದು ಹುಡುಗರಾಟವಮ್ಮ, ಇದು ಮಕ್ಕಳಾಟವಮ್ಮ. ಕೇದಾರ ಗುರುತು ನೀಲಿಯ ಬಣ್ಣ ಇರುವುದು ನೋಡಮ್ಮ. ಕೇದಾರ ಗುರುತು ನೀಲಿ ಬಣ್ಣ ಇರುವುದು ನೋಡಮ್ಮ. ನಿಮ್ಮ ಕೊರಳಲ್ಲಿರೋ ಕರಿಮಣಿ ಇರುವುದು ಕೇದಾರ ಗುರುತಮ್ಮ. ನಿಮ್ಮ ಕೊರಳಲ್ಲಿರೋ ಕರಿಮಣಿ ಇರುವುದು ಕೇದಾರ ಗುರುತಮ್ಮ. ಅದನ್ನು ಕಳೆದರೆ ಜಗದಲ್ಲಿ ನಿನಗ ಮಾನ ಇಲ್ಲಮ್ಮ. ಮುತ್ತೈದಿ ತನಕ್ಕೆ ಕಪ್ಪು ಚುಕ್ಕೆ, ಮುತ್ತೈದಿ ತನಕ್ಕೆ ಕಪ್ಪು ಚುಕ್ಕೆ. ಬಳೆಯು ಬ್ಯಾಡಮ್ಮ ತಂಗಿ, ಬಳೆಯು ಬ್ಯಾಡಮ್ಮ. ಹತ್ತಿ ಕಟ್ಗಿ ಬತ್ತಿ ಕಟ್ಗಿ ಬಾಬನೂರ್ ಬಸವನೂರ್ ಕೈ ಕೈ ಧೂಳ್ ಗೈ ಪಂಚ ಪಗಡಂ ಎದಿ ಮ್ಯಾಲ ಮಿಂಚು ಜಗದ್ಗುರು ಕುಂಕುಮ. ಇದು ಹುಡುಗರಾಟವಮ್ಮ, ಇದು ಮಕ್ಕಳಾಟವಮ್ಮ. ಶ್ರೀಶೈಲ ಗುರುತು ಬಿಳಿಯ ಬಣ್ಣ ಇರುವುದು ನೋಡಮ್ಮ. ಶ್ರೀಶೈಲ ಗುರುತು ಬಿಳಿಯ ಬಣ್ಣ ಇರುವುದು ನೋಡಮ್ಮ. ನಿಮ್ಮ ಕಾಲಲ್ಲಿರೋ ಕಾಲುಂಗರಿರುವುದು ಶ್ರೀಶೈಲ ಗುರುತಮ್ಮ. ನಿಮ್ಮ ಕಾಲಲ್ಲಿರೋ ಕಾಲುಂಗರಿರುವುದು ಶ್ರೀಶೈಲ ಗುರುತಮ್ಮ. ಕಾಶಿ ಗುರುತು ನಿಮ್ಮ ಕೊರಳಲ್ಲಿರೋ ಮಾಂಗಲ್ಯ ಹಳದಿಯಮ್ಮ. ಅದು ಕಾಶಿ ಗುರುತಮ್ಮ. ಪಂಚಾಚಾರ್ಯರ ಪೀಠಕ ನೀನು, ಜಗದ್ಗುರುಗಳ ಪೀಠಕ ನೀನು. ನಮಿಸಬೇಕಮ್ಮ ತಾಯಿ, ನಮಿಸಬೇಕಮ್ಮ. ಹತ್ತಿ ಕಟ್ಗಿ ಬತ್ತಿ ಕಟ್ಗಿ ಬಾಬನೂರ್ ಬಸವನೂರ್ ಕೈ ಕೈ ಧೂಳ್ ಗೈ ಪಂಚ ಪಗಡಂ ಎದಿ ಮ್ಯಾಲ ಮಿಂಚು ಜಗದ್ಗುರು ಕುಂಕುಮ. ಇದು ಹುಡುಗರಾಟವಮ್ಮ, ಇದು ಮಕ್ಕಳಾಟವಮ್ಮ. ಹತ್ತಿ ಕಟ್ಗಿ ಬತ್ತಿ ಕಟ್ಗಿ ಬಾಬನೂರ್ ಬಸವನೂರ್ ಕೈ ಕೈ ಧೂಳ್ ಗೈ ಪಂಚ ಪಗಡಂ ಎದಿ ಮ್ಯಾಲ ಮಿಂಚು ಜಗದ್ಗುರು ಕುಂಕುಮ. ಇದು ಹುಡುಗರಾಟವಮ್ಮ, ಇದು ಮಕ್ಕಳಾಟವಮ್ಮ. ಇದು ಹುಡುಗರಾಟವಮ್ಮ. ಭಾಳ ಚಂದ. ನಮ್ಮ ವೀರಶೈವ ಲಿಂಗಾಯತ ಧರ್ಮ ಸಂಸ್ಥಾಪನಾಚಾರ್ಯರು ಪಂಚಪೀಠಾಧೀಶರು. ಎಷ್ಟು ಮಂದಿ ರೀ? ನನ್ನ ಕೈರಿ ನೋಡ್ರಿ, ಎಷ್ಟು ಮಂದಿ? 5 ಮಂದಿ. ಮೊದಲನೇ ದೌರ ರಂಭಾಪುರಿ ಪೀಠ, ಈಗೇನು ರುದ್ರಮುನಿ ಶಿವಾಚಾರ್ಯರ ಮಠ. ಇದು ಯಾವ ಪೀಠಕ್ಕೆ ಸಂಬಂಧಪಟ್ಟಿದ್ದು? ಯಾವ ಪೀಠ ರೀ? ಈಗ ರೀ ಇವನ್ನೆಲ್ಲ ನಾ ಯಾಕೆ ಹೇಳಕತ್ತೀನಿ ಅಂತಂದ್ರೆ, ನೀವು ನೋಡ್ರಿ ಬೇಕಾರ ನಮ್ಮ ಗದಗ ದಾಟಿದೆವು ಅಂತಂದ್ರೆ ವಿಶೇಷವಾಗಿ ಈ ಕಡೆ ಹೆಣ್ಣು ನೋಡಕ್ಕೆ ಬಂದವ್ರು ಏನು ಕೇಳ್ತಾರೆ ಗೊತ್ತಾನು? ಸಾಲಿ ಎಟ್ಟು ಕಲ್ತಿದಿ, ಓದಾಕೆ ಬರ್ತದನು ಅಂತ ಈ ಕಡೆ ಕೇಳ್ತಾರೆ. ನೀವು ಗದಗ ದಾಟಿದೆವು ಅಂತಂದ್ರೆ ಸಾಲಿ ಎಷ್ಟು ಕಲ್ತಿ ಅಂತ ಕೇಳಂಗಿಲ್ಲ. ನಿಮ್ಮ ಮನೆ ಗುರುಗಳು ಯಾರು? ನಿಮ್ಮ ಮನೆ ಗುರುಗಳು ಯಾರು? ನಿಮ್ಮ ಮನೆ ದೇವರು ಯಾವುದು? ಅಷ್ಟೇ ಅಂತಲ್ರಿ, ನಿಮ್ಮ ಮನೆ ಗುರುಗಳು ಯಾರು ಅಂತಂದ್ರೆ ಯಾವ ಪೀಠದವರು, ಆ ಪೀಠದ ಗೋತ್ರ ಏನು, ಸೂತ್ರ ಏನು ಅಂತ ಕೇಳ್ತಾರ. ಈ ಕಡೆ ನಮಗೆ ಕೇಳೋದ ಬೇರೆ. ಎಲ್ಲೋ ಒಬ್ಬರು. ಯಾಕೆ ನಾನು ಈ ಉದಾಹರಣೆಯನ್ನು ಹೇಳೋದು ಅಂತಂದರೆ, ಮೊದಲನೇದ್ದು ರಂಭಾಪುರಿ ಪೀಠ. ಹೌದ್ರಿ, ರಂಭಾಪುರಿ ಪೀಠದ ಜಗದ್ಗುರುಗಳ ಕೈ ಒಳಗೆ ಯಾವ ಬಣ್ಣ ನೋಡ್ರಿ? ಅಲ್ಲಿ ಯಾವ ಬಣ್ಣ ರೀ? ಹಸಿರು ಬಣ್ಣ. ಹಸಿರು ಎಲ್ಲಿ ಇರ್ತದ ಅಲ್ಲಿ ಉಸಿರು ಇರ್ತದ. ನೀವು ಬ್ಯಾಸಿಗ್ಯಾಗ ಹೊಲ ನೋಡ್ರಿ, ಶ್ರಾವಣ ಮಾಸದ ಮುಂಭಾಗದೊಳಗೆ ಹೊಲ ನೋಡ್ರಿ, ಎಷ್ಟು ಚಂದ ಇರ್ತದ. ಹಸಿರು ತುಂಬಿತು ಅಂತಂದ್ರೆ ಉಸಿರು ಇರ್ತದ. ಅದಕ್ಕಾಗಿ ಭೂಮಿ ತೂಕದ ಹೆಣ್ಣು ನೀನು.
ಭೂಮಿ ತೂಕ ಹೆಣ್ಣಾಗು, ಶಾಂತಳಾಗು, ಸಹನೆ ಸಹನೆ ಅನ್ನೋದೇನದ ನಿನ್ನ ಮನಿ ದೇವರಾಗಲಿ, ಸಹನೆ ಅನ್ನೋದೇನದ ನಿನ್ನ ನಿನ್ನ ಮನದ ಭಾಷೆಯಾಗಲಿ ಅನ್ನುವ ಭಾವಕ್ಕೆ ರಂಭಾಪುರಿ ಜಗದ್ಗುರುಗಳ ಆಶೀರ್ವಾದ ಕೊಟ್ಟಿದ್ದು ಹಸಿರು ಬಳೆ ಹಸಿರು ಸೀರೆ. ಇನ್ನು ಎರಡನೇದ್ದು ಉಜ್ಜಯಿನಿ ಜಗದ್ಗುರುಗಳು. ಈಗೇನು ಚನ್ನ ಋಷಭೇಂದ್ರ ಶಿವಾಚಾರ್ಯರ ಮಠ ಅದು ಯಾವ ಪೀಠಕ್ಕೆ ಸಂಬಂಧಪಟ್ಟಿದ್ದರೆ ಉಜ್ಜಯಿನಿ ಪೀಠ. ಆ ಜಗದ್ಗುರುಗಳ ಕೈಯೊಳಗೆ ಯಾವ ಬಣ್ಣದ ಧ್ವಜ? ಕೆಂಪ. ಕೆಂಪ ಅಂದ್ರೆ ಹಣಿಮ್ಯಾಗಿನ ಕುಂಕುಮ. ಪರಮಾತ್ಮನಿಗೆ 3 ನೇತ್ರಗಳದಾವ. ಒಂದು ಸೂರ್ಯ ನೇತ್ರ, ಇನ್ನೊಂದು ಚಂದ್ರ ನೇತ್ರ, ಮತ್ತೊಂದು ಅಗ್ನಿ ನೇತ್ರ. ಈ 3 ನೇತ್ರಗಳೊಳಗೆ ಒಮ್ಮೆ ಪಾರ್ವತಿ ಕೇಳದಳಂತ, 2 ಕಣ್ಣು ನಿನ್ನೊಳಗ, ಒಂದು ಸೂರ್ಯ ಇನ್ನೊಂದು ಚಂದ್ರ. ಅಗ್ನಿ ನೇತ್ರ ಯಾರೊಳಗದ ಅಂದರೆ ಪಾರ್ವತಿಗೆ ಪರಮಾತ್ಮ ಹೇಳ್ದನಂತ, ಭೂಲೋಕದೊಳಗೆ ಎಲ್ಲ ತಾಯಿಗಳ ಹಣಿ ಮ್ಯಾಲಿನ ಕುಂಕುಮವೇ ನನ್ನ 3ನೇ ಕಣ್ಣದ ಅಂದಾತ. ಎಲ್ಲರೂ ಕುಂಕುಮನೇ ಹಚ್ತಾರ, ಹೌದ್ರಿ? ಯಾಕ್ರಿ ನಗಾಕತ್ತೀರಲ್ಲ? ಎಲ್ಲರೂ ಕುಂಕುಮನೇ ಹಚ್ತಾರೆ ಅಂದರೆ ಅವೇನೋ ಬಂದವರು ಯಪ್ಪ. ಅವು ಮೊದಲೆಲ್ಲ ಕುಂಕುಮ ಎಷ್ಟು ವಿಶಾಲ ಇರ್ತಿತ್ತು, ಮುತ್ತೈತನದ ಆವಿಷ್ಯ ಹೆಚ್ಚ. ನೀವು ಪಕ್ಕ ತಿಳ್ಕೋರಿ. ಈಗ ಅದು ಏನಾಗಿಬಿಟ್ಟವ್ರಿ ಅಂತಂದ್ರೆ ಅವಕ್ಕೂ ಮ್ಯಾಚಿಂಗ್, ಅವಕ್ಕೂ ಡ್ರೆಸ್ ಹೆಂಗಿರ್ತಾವ ಹಂಗೆ ಹಣಿ ಮ್ಯಾಗಿನ ಕುಂಕುಮ ಸಹಿತ ಮ್ಯಾಚಿಂಗ್ ಬಂದದ. ಅದೇನು ಹಚ್ತಾರಲ್ಲ, ಅದೇನ್ರ ಅದಕ್ಕೆ ಹಿಂಗೆ ಹಚ್ತಿರಲ್ಲ, ಅದೇನು ಟಿಕ್ಳಿ ಹಚ್ಚಿರಿ. ನಮ್ಮವ್ವ ಸುಮ್ಮನೆ ಒಗಿತಾರನ ಇಲ್ಲ, ಅದನ್ನು ಮಾರಿ ತೊಳೆ ಮುಂದೆ ಅದನ್ನು ತೆಗೆದು ಮತ್ತು ಗಾಡಿಗೆ ಒತ್ತೋದು, ಇಲ್ಲಾಂದ್ರೆ ಮುಂದೆ ಕನ್ನಡಿಗೆ ಒತ್ತೋದು. ಕನ್ನಡಿಗೆ ಅದನ್ನು ಹಿಂಗೆ ಅಂಟಿಸೋದು, ಮತ್ತು ಮಾರಿ ತೊಳ್ಕೊಂಡು ಮೇಕಪ್ಪದ ನಂತರ ಹಣಿಗೆ ಹಚ್ಕೊಳ್ಳೋದು. ಅದರ ಗಮ್ಮ ಅದರ ಅಂಟ ಆರ್ತು ಅಂದ್ರೆ ಅಷ್ಟಕ್ಕರೆ ಬಿಡ್ತಾರನು ಉಗುಳು ಹಚ್ಚದ. ಕುಂಕುಮ ಅದೊಂದು ಯಾವುದೋ ಸಿನಿಮಾ ಇತ್ತು ನನಗೆ, ಅವಾಗೆಲ್ಲ ಜಚೇನಿಯವ್ರ ಮಾತಿಗೆ ನೆನಪು ಬರ್ತಾವೆ ನನಗೆ. ಕವಿ ಪಿತಾಮಹ, ಕವಿಗಳಿಗೆಲ್ಲ ತಂದೆ. ಪಾಠ ಹೇಳ್ತೀನಿ ಬಾ ಅಂತ ಅವ್ರು ನನ್ನ ಶಿವಲಿಂಗಮ್ಮನವರು, ಕಟ್ಟಿ ಶಿವಲಿಂಗಮ್ಮನವ್ರು ಅಂತ ಹುಬ್ಬಳ್ಳಿಯಾಗ ಅವ್ರ ಮನೆಯಾಗಿರೋರು. ಇರ್ಬದ್ಯವರು ಪುರಾಣ, ನಂದು 1 ತಾಸು ಪುರಾಣ, ಅವ್ರದ್ದು ಅರ್ಧ ತಾಸು ಪ್ರವಚನ. ಬಹುಶಃ ಇದು ಯಾವಾಗ ಹೇಳ್ತೀನಿ ಅಂದರೆ 87-88ರಾಗ್ರಿ. ಅದು ಯಾವುದೋ ಒಂದು ಸಿನಿಮಾ ಬಂದಿತ್ತು, ಅದು 88-91 ನನಗೆ ಗೊತ್ತೇ. ಅಷ್ಟು ಮಾಲಾಶ್ರೀ ಕುಡ್ದು ಹಾಡ್ತಿದ್ರು ನೋಡ್ರಿ, ಅದು ಯಾವುದು ಗೊತ್ತಿಲ್ಲ. ಯಾವ ಸಿನಿಮಾ ರೀ ಅದು? ಒಳಗ ಸೇರಿದರ ಗುಂಡು ಹುಡುಗಿಯಾಗುವಳು ಗಂಡು. ಯಾವ ಸಿನಿಮಾ ರೀ ಅದು? ನಂಜುಂಡಿ ಕಲ್ಯಾಣ. ಆ ಸಿನಿಮಾಕ್ಕೆ ನಾನು ಹೋಗ್ತಿದ್ದೆ. ಆ ಸಿನಿಮಾದಾಗ ಹೊಸದಾಗಿ ಗಂಡ ಹೆಂಡತಿ ಮದುವೆಗೆ ಬಂದಾರ. ಕೆಟ್ಟ ಶಕಿ ರೀ. ಇಲ್ಲಿ ನೋಡ್ರಿ, ಅವ ಇಂಟ್ರೋಲ್ ಬಿಟ್ಟ ಮೇಲೆ ಏನೋ ನೀರು ಅದನ್ನು ತರಕ್ಕೆ ಹೊರಗೆ ಹೋಗ್ಯಾನ. ಆ ಶಕಿಗೆ ಹೆಣ್ಮಗಳು ಹಿಂಗೆ ಮಾರಿ ಒರೆಸ್ಕೊಂಡು ಟಿಕ್ಳಿ ಹೋಗ್ಯದ. ಒಬ್ಬ ಮುದುಕಿ ಅಕ್ಕಿನೂ ನಂಜುಂಡಿ ಕಲ್ಯಾಣ ಸಿನಿಮಾ ನೋಡಕ್ಕೆ ಬಂದಾಳ. ಆ ಹುಡುಗಿ ಮಾರಿ ನೋಡ್ತಾಳ, ಅಳ್ತಾಳ. ಯಾಕೆ ಅಳಾಕತ್ತಿ ಅಂತ ನಾ ಕೇಳದೆ. ಸಣ್ಣ ವಯಸ್ಸಿನಾಗ ದೇವ್ರು ಹಿಂಗೆ ಮಾಡಬಾರ್ದಾಗಿತ್ತು ಅಂದಳ ಆಕಿ. ಟಿಕ್ಳಿ ಅನಾಹುತ, ಕುಂಕುಮ ಹಚ್ಚದವ್ರಿಗೆ ಅನಾಹುತಿಲ್ಲ. ಇರ್ಲಿ, ಈಗೆಲ್ಲ ನಡೆದದ. 3ನೇದ್ದು ಯಾವ ಪೀಠ? ಕೇದಾರ ಪೀಠ ಅಂದರೆ ಬೇಕಾದವರು ಬೇಕಾದಷ್ಟು ಶ್ರೀಮಂತರು ಇರ್ರಿ. 4 ತೊಲಿ ಎಲ್ಲ, 4.5 ತೊಲಿ ಎಲ್ಲ, 5 ತೊಲಿದು 6 ತೊಲಿ ತಾಳಿ ಚೈನ್ ಮಾಡಿಸಿದ್ರು ಅದು ತಾಳಿ ಚೈನ್ ಆಗಿರಬೇಕು ಅಂತಂದ್ರೆ ಅದರಾಗ 4 ಕರಿಮಣಿ ಇರಬೇಕಂತ. ಕರಿಮಣಿ ಅಂತಂದ್ರೆ ನೀಲಿಯದ ಆಕಾಶ ಬಣ್ಣ. ಬಹುಶಃ ನೀವೆಲ್ಲ ತಿಳ್ಕೋರಿ, ತಾಳಿ ಕಟ್ಕೊಂಡೀವಿ, ತಾಳಿ ಕಟ್ಟೀವಿ, ಅದರ ಹೆಸರೇನು? ಏನು ಕಟ್ಟ್ಯಾರ್ರಿ? ಏನು ಕಟ್ಟ್ಯಾರ? ತಾಳಿ. ಏನು ಕಟ್ಟ್ಯಾರ? ಮಾತಾಡ್ರಿ ಅವ್ವ. ಏನು ಕಟ್ಟ್ಯಾರ? ತಾಳಿ. ಏನು ಕಟ್ಟಿಸ್ಕೊಂಡಾರ? ಕರೆಕ್ಟ್ ಇದೆ. ಏನು ಕಟ್ಟ್ಯಾರ? ತಾಳಿ. ಜೋರಾಗಿ ಹೇಳ್ರಿ. ಏನು ಕಟ್ಟ್ಯಾರ? ಏನು ಕಟ್ಟಿಸ್ಕೊಂಡಾರ?
ಹಾಂ, ಇವ ನೋಡು, ನೀವು ರುದ್ರಾಕ್ಷಿ ತೋರಿಸಿ ತಾಳಿ ಅಂದ್ರೆ ಹೆಂಗ ಅಂದವ. ಕಟ್ಟಿದ್ದು ತಾಳಿ, ಕಟ್ಟದವಂದು ಅದು ತಾಳಿನೇ, ಕಟ್ಟಿಸ್ಕೊಂಡಿದ್ದು ನಾ ಸುಮ್ಮನೆ ನಿಮ್ಗೆ ನಗ ಕೇಳಾಕತ್ತಿಲ್ಲ, ಇದ್ರಾಗ ಅರ್ಥದ. ಕಟ್ಟದವನು ತಾಳಿ, ಕಟ್ಟದವನು ಏನು ತಾಳಿ, ಕಟ್ಟಿಸ್ಕೊಂಡಿದ್ದು ತಾಳಿ. ಹೆಸರು ಬೇರೆ ಏನ್ರಿ ಇಡಬೇಕಾಗಿತ್ತು ಅದಕ್ಕೆ. ಎಷ್ಟು ಚಂದ ಇಟ್ಟಾರಲ್ರಿ, ತಾಳಿ ತಾಳಿ. ಕಟ್ಟದವನು ತಾಳು, ಕಟ್ಟಿಸ್ಕೊಂಡವರು ತಾಳು ಅಂದ್ರೆ ಸಂಸಾರ ಸ್ವರ್ಗ ಆಗ್ತದ. ನಾವೇ ಪರಮಾತ್ಮ ಪಾರ್ವತಿಯರಾಗ್ತೀವಿ, ಆನಂದದ ಸಂಸಾರ. ಕಟ್ಟವನು ತಾಳ್ಬೇಕ್ರಿ, ಕಟ್ಟಿಸ್ಕೊಂಡವರು ತಾಳ್ಬೇಕ್ರಿ. ಕಟ್ಟಿದ್ದೆಲ್ಲಿಗ್ರಿ? ಕೊಳ್ಳಿಗ್ರಿ, ಕುತ್ತಿಗೆ ಬರೋತನ ತಾಳೋದನ್ನ ರೀ. ತಾಳ್ಮೆ ಅನ್ನುವಂಥದ್ದೇನದ ಅದು ಕೇದಾರ ಪೀಠ. ಇನ್ನು 5ನೇದ್ದದ ಯಾವುದು, ಒಂದು 4ನೇದ್ದದ ಕ್ಷಮಿಸಿ ಶ್ರೀಶೈಲ ಪೀಠ. ಶ್ರೀಶೈಲ ಪೀಠ ಅಂತಂದ್ರೆ ತಾವೆಲ್ಲ ಅರ್ಥ ಮಾಡ್ಕೋರಿ. ಮೂಗಿನೊಳಗಿನ ಮೂಗುತಿ, ಕಾಲೊಳಗಿನ ಕಾಲುಂಗುರ ಬಣ್ಣ 2 ಬಿಳೆವೆ. ನೀವು ಬೇಕಾದ ಶ್ರೀಮಂತರು, ಆದ್ರೆ ಕಾಲುಂಗುರ ಮಾತ್ರ ಬಂಗಾರ ಇಡಬಾರ್ದು. ನಾ ಭಾಳ ಸಾರಿ ಈ ಮಾತನ್ನ ಹೇಳ್ತೀನಿ, ಕಾಲುಂಗುರ ಬಂಗಾರ ಇಡಬಾರ್ದು. ನೀವು ಕೇಳಿರಲ್ಲ, 7 ತಲೆ ಶ್ರೀಮಂತಿಕೆ, ಕ್ವಿಂಟಲ್ ಗಟ್ಲೆ ಮನ್ಯಾಗ ಬಂಗಾರ. ಅತ್ತಿ ಕೂಡ ಸೊಸಿ ಜಗಳಾಡಿ ಶ್ರೀಮಂತಿಕೆಯ ಹಮ್ಮಿನೊಳಗ ಆ ಸೊಸಿ ಹೇಳದಳಂತ, ಅತ್ತಿ ಗಂಡನ ಮನೆ ಶ್ರೀಮಂತಿಕೆ ಅದ, ತವ್ರ ಮನೆ ಶ್ರೀಮಂತಿಕೆ ಅದ, ಎಲ್ಲರೂ ಇಟ್ಟಂಗ ನಾಯಾಕ ಕಾಲುಂಗುರು ಇಡ್ಲಿ, ನಾ ಬಂಗಾರದ್ದೇ ಮಾಡಿಸ್ತೀನಿ ಅಂದ್ರೆ ಅತ್ತಿ ಹೇಳ್ದಳಂತ, ಯವ್ವ ಹಿಂದಿನ ಹಿರಿಯರು ಹೇಗೆ ಬಂದಾರ ಹಾಗೇ ಹೋಗ್ಬೇಕವ್ವ, ಕೈ ಮುಗಿತೀನಿ, ಒಂದು ಮಣ ಬಂಗಾರ ನೀ ಮೈ ಮ್ಯಾಗ ಆಯ್ಕೋ, ಆದ್ರೆ ಕಾಲಾಗ ಕಾಲುಂಗುರ ಬಂಗಾರ ಬ್ಯಾಡ. ಒಂದು ಮಣ ಅಂತಂದ್ರೆ 10 ಕಿಲೋ ಬಂಗಾರ ಶೃಂಗಾರ ಆಗು, ಆದ್ರೆ ಕಾಲುಂಗರ ಬ್ಯಾಡ ಅಂದ್ರೆ ಇವನ್ನೆಲ್ಲ ನಾ ಕೇಳಲ್ಲ ಅಂತ ಹಠ ಮಾಡಿದ ಸೊಸಿ ಪತ್ತಾರವ್ರನ್ನ ಕರೆಸಿ 4 ತೊಲಿ ಆ ಕಾಲುಂಗುರ ಮಾಡಿಸಿ ಅವ ಮಾಡಿಸ್ಕೊಂಡು ಬಂದಾನ. ಮಂಚಿ ಮೇಲೆ ಕುಂತು ಬಲಗಾಲ ತೆಳಗಿಟ್ಟಾಳ, ಬಲಗಾಲಿಗೆ ಆ ಏನು ಕಾಲುಂಗುರ ಇಟ್ಟ ಎಡಗಾಲಿಗೆ ಇಟ್ಟ, 2 ಕಾಲಿಗೆ ಇಟ್ಟಾಗ ಕರೆಕ್ಟ್ ಅದಾವಿಲ್ಲ ಅಂತ 2 ಹೆಜ್ಜೆ ಆ ಹೆಣ್ಣು ಮಗಳು ಬಂಗಾರದ ಕಾಲುಂಗರ ಹಾಯ್ಕೊಂಡು ಹೆಜ್ಜೆ ಕಿತ್ತಿಡುವಾಗ ಆ ಮನ್ಯಾಗ ಅಂತ ದೊಡ್ಡ ಮನೆಯೊಳಗ ಗೆಜ್ಜೆ ಸಪ್ಪಳಿ ಕೇಳ್ತದ. ಆ ದೊಡ್ಡ ಮನೆಯೊಳಗೆ ಗೆಜ್ಜೆ ಸಪ್ಪಳಿ ಕೇಳ್ತದೆ. ಯಾವುದು ಸಪ್ಪಳ ಅಂತ ನೋಡೋದ್ರೊಳಗ ವಿಶೇಷ ಏನಿತ್ತು ಅಂತಂದ್ರೆ ಒಂದು ಧ್ವನಿ ಕೇಳ್ತದ. ಅಪ್ಪವ್ರು ಹಿಂಗೆ ಕರ್ಕೊಂಬರ್ರಿ, ಹಿಂಗೆ ಪರಮ ಪೂಜ್ಯರಿಗೆ ಚಪಾಳಿ ತಟ್ರಿ, ಅಲ್ಲಿ ಯಾರು ನಮಸ್ಕಾರ ಮಾಡಬೇಡ್ರಿ ಬರೋ ಮುಂದೆ. ಮತ್ತು ಹಿಂಗೆ ಓ ಅವ್ವ ಹಿಂಗೆ ಅಪ್ಪೋರ ಬರೋ ಮುಂದೆ ಹಿಂಗೆ 3ನೇ 4ನೇದ್ದು ಹೇಳದನ್ನಲ್ಲ, ಗೆಜ್ಜಿ ಸಪ್ಪಳ. ಅತ್ತಿ ಗಾಬರಿ ಆದಳು. ಈ ಮನೆಯೊಳಗೆ ಗೆಜ್ಜೆ ಸಪ್ಪಳ ನಡೀತದೆ ಏನದ ಅಂತ ಎಲ್ಲರೂ ಸ್ತಬ್ಧರಾಗ್ಯಾರ. ಇಡೀ ಮನೆಯೊಳಗೆ ಸ್ತಬ್ಧರಾದಾಗ ಒಂದು ಧ್ವನಿ ಕೇಳ್ತದ. ಆ ಧ್ವನಿ ಎಂಥದ್ದು ಅಂತಂದ್ರೆ 7 ತಲೆಯೊಳಗೆ ವಿನಯವಿದ್ದಾಗ ಈ ಮನೆಯೊಳಗೆ ನಾನಿದ್ದೆ, ಯಾವಾಗ ರೊಕ್ಕದ ಸೊಕ್ಕು ನಿಮಗೆ ಬಂತು ಇವತ್ತು ಈ ಮನೆ ಬಿಟ್ಟೆ. 7 ತಲೆಯೊಳಗಿನ ಶ್ರೀಮಂತಿಕೆ 7 ತಲೆ ಹಾಳಾಗಿ ಭಿಕ್ಷಾ ಬೇಡ್ರಿ ಅಂತ ಅವತ್ತೇ ಲಕ್ಷ್ಮಿ ಮನಿ ಬಿಟ್ಲಂತ. ಅದಕ್ಕೆ ಶ್ರೀಶೈಲ ಜಗದ್ಗುರುಗಳು ಆಶೀರ್ವಾದ ಕೊಟ್ಟಿದ್ದು ಮೂಗಿನೊಳಗಿನ ಮೂಗುತಿ, ಕಾಲೊಳಗಿನ ಕಾಲುಂಗುರ, ಕೊನೆಗೆ ಕಾಶಿ ಜಗದ್ಗುರುಗಳು ಅಂದರೆ ಇಲ್ಲಿ ನೋಡಿ, ಬೇಕಾದ ಹೆಣ್ಮಗಳಿಗೆ ಏನು ಬಡತನದೇ ಅಂದರೂ ಕೂಡ ಕೊಳ್ಳಾಗ ಒಂದು ಗುಂಜಿ ತೂಕದ ತಾಳಿ ಇತ್ತು ಅಂದ್ರೆ ಭಾಳ ಕೆಮ್ಮತ್ತು. ಆ ಹೆಣ್ಮಗಳ ಮೈ ಮೇಲೆ
10 ಕಿಲೋ ಬಂಗಾರ ಕಿಮ್ಮತ್ತಿರಬೇಕು ಅಂತಾರೆ. ಆ 10 ಕಿಲೋ ಬಂಗಾರದ ಕಿಮ್ಮತ್ತು ಯಾವುದು ಅಂದರೆ ಒಂದು ಗುಂಜಿ ತೂಕದ ತಾಳಿ ಇರಲಿಲ್ಲ ಅಂದ್ರೆ 10 ಕಿಲೋ ಬಂಗಾರಕ್ಕೆ ಕಿಮ್ಮತ್ತಿಲ್ಲಂತ. ಇವು 5 ಕರೆಕ್ಟ್ ಅದ ಇಲ್ರಿ? ಮೊದಲನೇದ್ದು ಹಸಿರು ಬಳೆ, ಹಸಿರು ಸೀರೆ. 2ನೇದ್ದು ಹಣಿ ಮ್ಯಾಗ ಕುಂಕುಮ. 3ನೇದ್ದು ಕೊಳ್ಳಾಗ ಕರಿಮಣಿ. 4ನೇದ್ದು ಮೂಗಿನೊಳಗ ಮೂಗುತಿ, ಕಾಲೊಳಗ ಕಾಲುಂಗುರ. 5ನೇದ್ದು ಕೊಳ್ಳಾಗಿನ ತಾಳಿ. ಆತ್ರೆ ಈ ಓಸು ಅದಾವ 14 ಗೌಡ್ರೆ, ಈ ಓಸು ಅದಾವ್ರಿ, ಎಲ್ಲನೂ ಅದಾವ. ಮುಂಗೈತನ ಬಳಿ ಅದ, ಮೈ ಮ್ಯಾಗ ಸೀರೆದೆ, ಕುಬಸದೆ, ಹಣಿ ಮ್ಯಾಲ ಕುಂಕುಮದೆ, ಮೂಗಿನೊಳಗ ಮೂಗುತ್ತದೆ, ಕಾಲೊಳಗ ಕಾಲುಂಗುರದ, ಕೊಳ್ಳಾಗ ತಾಳೆ ಅದ. ಇವೀಸು ಇದ್ರು ಗುಣ ಇದ್ದಿದ್ದಿಲ್ಲ ಅಂದ್ರ ಯಾಕ್ರಿ ಹಿರಿಯರೇ? ಈ ಓಸು ಅದಾವ, ಗುಣ ಇದ್ದಿದ್ದಿಲ್ಲ ಅಂದ್ರೆ ನಿಮಗೆ ಕಿಮ್ಮತ್ತು? ಗುಣ ಇದ್ದಿದ್ದರ ಕಿಮ್ಮತ್ತದನು. ಅದಕ್ಕೆ ಅವೇನು ಪಂಚ ಕಳಸ, ಆ ಪಂಚ ಕಳಸದ ಮಗ್ಗಲ ಗಣಪತಿ ಮಾಡ್ಯಾರಿಲ್ರಿ ಅಲ್ಲಿ. ಗಣಪತಿ ಅದಲ್ಲ, ಆ ಗಣಪತಿ ಏನು ಅಂದ್ರೆ 5 ಜನ ಪಂಚ ಜಗದ್ಗುರುಗಳು 6ನೇ ಪೀಠ ಒಂದದ. ನಾವು ಸುಮ್ಮನೆ ಜಗಳ ಹಚ್ಚಕತ್ತೀವಿ. 6ನೇದ್ದದ ಅದು ನಿರಂಜನ ಪೀಠ. ನಿರಂಜನ ಪೀಠ ಅಂದರೆ ವಿರಕ್ತ ಪೀಠ. ಅದು ಅಲ್ಲಮ ಪ್ರಭುವಿನ ಪೀಠ. ಆ ವಿರಕ್ತ ಪೀಠ ಈ ನಾರಿ ಕುಲಕ್ಕೇನು ಕೊಟ್ಟದ ಅಂತಂದ್ರೆ ಹಸಿರು ಬಳೆ, ಹಸಿರು ಸೀರೆ ರಂಭಾಪುರಿ ಜಗದ್ಗುರುಗಳು. ಇನ್ನು ಮುಂದುವರೆದು ಹಣಿ ಮ್ಯಾಗಿನ ಕುಂಕುಮ ಉಜ್ಜಯಿನಿ ಜಗದ್ಗುರುಗಳು, ಕೊರಳೊಳಗಿನ ತಾಳಿ ಕೇದಾರ ಜಗದ್ಗುರುಗಳು, ಮೂಗಿನೊಳಗಿನ ಮೂಗುತಿ, ಕಾಲೊಳಗಿನ ಕಾಲುಂಗ್ರ ಶ್ರೀಶೈಲ ಜಗದ್ಗುರುಗಳು, ಮೈ ಮ್ಯಾಗಿನ ಅರಿಶಿಣ ತಾಳಿ ಅದು ಕಾಶಿ ಜಗದ್ಗುರುಗಳು. ಇವೆಲ್ಲ ಇದ್ದಾಗ ಆ ಹೆಣ್ಣಿಗೆ ಗುಣ ಇರಲಿ ಅನ್ನೋದೇ ಅದು ವಿರಕ್ತ ಪೀಠ. ಅದುವೇ ಅಲ್ಲಮ ಪ್ರಭುವಿನ ಪುಣ್ಯದ ಪೀಠ. ಗುಣ ಇದ್ದಾಗ ನಾರಿಗೆ, ನೀವೇ ಹೇಳ್ಕೊಂತ ಬರ್ತೀರಲ್ಲ, ಸಮುದ್ರಕ್ಕೆ ತೆರೆ ಶೃಂಗಾರ, ಕೂಡಲ ಸಂಗನ ಶರಣರ ನೊಸಲಿಗೆ ವಿಭೂತಿ ಶೃಂಗಾರ, ನಾರಿಗೆ ಏನು ಶೃಂಗಾರ? ಗುಣ ಶೃಂಗಾರ. ಈ ಎಲ್ಲ ವೈಭವದ ಮಧ್ಯೆ ಅವತ್ತು ಈ ಮದುವೆ ನಡೀತದೆ. ಬಹುಶಃ ಅವತ್ತೆಲ್ಲ ಬಸವಾದಿ ಶರಣರು, ಕಲ್ಯಾಣದ ಶರಣರು, ಅದರೊಂದಿಗೆ ನಾನು ಹೇಳೋದನ್ನಲ್ಲ, ಈಗಾಗಲೇ ನಮ್ಮೆಲ್ಲ ಕಾರ್ಯಕ್ರಮದ ಹಿರಿಯ ಬಳಗ ಮತ್ತು ಪರಸ್ಥಳದಿಂದ ಬಂದಂಥ ಎಲ್ಲದ ಬಳಗ, ಇವರ ಮಧ್ಯೆ ಉಭಯ ಪರಮ ಪೂಜ್ಯರು ಶಿವಾಚಾರ್ಯ ರತ್ನ ಡಾಕ್ಟರ್ ವಿಶ್ವಾರಾಧ್ಯ ಶಿವಾಚಾರ್ಯರು, ಪೂಜ್ಯ ಶಿವಾಚಾರ್ಯ ರತ್ನ ಶ್ರೀ ಕೆಂಚ ಋಷಭೇಂದ್ರ ಶಿವಾಚಾರ್ಯರು, ಉಭಯ ಪೂಜ್ಯರು ಗೌರವ ಅಧ್ಯಕ್ಷತೆ ಮತ್ತು ಮಾರ್ಗದರ್ಶನ. ಅದರೊಂದಿಗೆ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಮುಖ್ಯ ಘಟ್ಟ. ಬಹಳ ಜನ ಇವತ್ತಿನ ಮಠ ಮಂದಿರಗಳಿಗೆ ನಿನ್ನೆ ನೀವೆಲ್ಲ ಕೇಳ್ಕೊಂತ ಬಂದೀರಿ. ಮರಿದೇವರಾಗಿ ಬರೋದು ಅಂತಂದ್ರೆ ಮಠದ ಆದರ್ಶ. ಆಸ್ತಿ ಹಾಳಾಗ್ತದೆ, ಆದರ್ಶ ಉಳಿತತೆ. ಈ ಮಠಕ್ಕೆ ರಂಭಾಪುರಿ ಜಗದ್ಗುರುಗಳು ಅಪ್ಪಣೆ ಮಾಡಿದಾಗ ಭಾಳ ಮಂದಿ ಮಠ ನೋಡಿದ ಮೇಲೆ ಒಪ್ಕೊಂತಾರ. ಮಠ ನೋಡಿದ ಮೇಲೆ 6 ತಿಂಗಳು ಬಿಟ್ಟು ಊರೊಳಗೆ ಸ್ವಾಗತ ಕೋರ್ತಾರೆ. ಆದರೆ ವಿಚಿತ್ರ ಏನಿತ್ತು ಅಂತಂದರೆ ಮಠ ನೋಡಲಾರ್ದೆ, ಬಹುಶಃ ಇದು 50 ವರ್ಷದ ಹಿಂದಿನ ಮದುವೆ ಆದಂಗ್ರಿ ಈಗಿತ್ತು. ಈ 50 ವರ್ಷದ ಹಿಂದೆ ಏನಿತ್ತು ಅಂತಂದ್ರೆ ಹುಡುಗ ಹೋಗ್ತಿದ್ದಿಲ್ಲ ಹುಡುಗಿನ ನೋಡಾಕ, ಹಿರಿಯರು ಹೋಗ್ತಿದ್ರು. ಹಿರಿಯರು ಹೋಗಿ ನಮ್ಮ ಮಗಳಿಗೆ ತಕ್ಕ ವರ ಅಂತ ನಿರ್ಣಯ ಮಾಡಿದ್ರು ಅಂದರೆ ಅವ್ರು ಮಾರಿ ನೋಡೋದು ಯಾವಾಗ್ರಿ ಅಂತಂದರೆ ಅದರಾಗ ಈಗ ನಂಗೇನು ಹಿಂಗಿತ್ತನೋ ಅವಾಗೆಲ್ಲ ಹಿಂಗೆ ಅಲ್ಲ. ಅವಾಗ ಶರಗ್ ಹಿಂದಕ್ಕೆ ಸರಿಸಿದಾಗ ಮಾರಿ ನೋಡೋದಂತ್ರಿ ಅವಾಗ. ಹಂಗೆ ನಮ್ಮ ದಾನಯ್ಯ ದೇವರು ಬಹುಶಃ
ನನ್ನ ಸಾಕಿ ಸೊಲುವಿ ಅರಿವಿನ ಅಕ್ಷರದೊಂದಿಗೆ ಅನ್ನ ಆಹಾರಗಳನ್ನು ಕೊಟ್ಟು ಸಾಕಿದ ಧರ್ಮದ ಜಗದ್ಗುರುಗಳು ರಂಭಾಪುರಿ ಜಗದ್ಗುರುಗಳು ಒಪ್ಪ್ಯಾರ ಅಂದರೆ ನನಗೆ ಮಠ, ಆ ಮಠದ ಕಟ್ಟಡ ಮುಖ್ಯ ಅಲ್ಲ, ಜಗದ್ಗುರುಗಳ ಅಪ್ಪಣೆ ಮುಖ್ಯ ಎನ್ನುವಂಥ ಭಾವ ನಮ್ಮ ಪೂಜ್ಯ ದಾನಯ್ಯ ದೇವರು.